ಇರಾನನ್ನ ಶಿಲಾಯುಗಕ್ಕೆ ತಳ್ಳುತ್ತೀನಿ ಅಂತ ಹೇಳಿದಂಥ ಟ್ರಂಪ್ ಯುದ್ಧವನ್ನು ನಿಲ್ಲಿಸಿದ್ದಾರೆ. ಇರಾನ್ 40 ದಿನಗಳಲ್ಲಿ ಇತಿಹಾಸ ನಿರ್ಮಿಸಿದೆ. ಇರಾನ್ನ 10 ಷರತ್ತುಗಳ ಪ್ರತಿಯೊಂದು ಸಾಲು ಅಮೆರಿಕವನ್ನ ಮಣಿಸೋ ಹಾಗಿವೆ. ಮುಂಬೈನಲ್ಲಿರುವಂತಹ ಇರಾನ್ನ ಕಾನ್ಸುಲೇಟ್ ಜನರಲ್ ಅಮೆರಿಕದ 15 ಅಂಶಗಳ ಪ್ರಸ್ತಾಪವನ್ನ ತಿರಸ್ಕರಿಸಿದೆ. ಮತ್ತೆ ಕದನ ವಿರಾಮ ಇರಾನ್ನ ಷರತ್ತುಗಳ ಮೇಲೆ ಇರುತ್ತೆ ಅಂತ ಹೇಳಿರೋದು ಇಲ್ಲಿ ಮಹತ್ವಪೂರ್ಣವಾಗಿದೆ. ಇರಾನ್ ಯಾವುದಕ್ಕೂ ಜಗ್ಗಲಿಲ್ಲ, ಬಗ್ಲಿಲ್ಲ. ಟ್ರಂಪ್ ಇರಾನ್ನ ಷರತ್ತುಗಳಿಗೆ ಸಹಿ ಹಾಕಬೇಕಾಯಿತು. ಟ್ರಂಪ್ ಇರಾನ್ ಸರ್ಕಾರದ ಹೇಳಿಕೆಯನ್ನ ಪೋಸ್ಟ್ ಮಾಡಿದ್ದಾರೆ. ಮಾತುಕತೆಯ ಹೊತ್ತಿನಲ್ಲೇನೆ ಬಾಂಬ್ ದಾಳಿ ಆರಂಭಿಸಿ ಸರ್ಕಾರ ಬದಲಾವಣೆಗೆ ಒತ್ತಾಯ ಮಾಡಿದಂಥ ಅದೇ ಟ್ರಂಪ್ ಈಗ ಬಾಂಬ್ ದಾಳಿ ನಿಲ್ಲಿಸಿದ ನಂತರ ಇರಾನ್ನ ಷರತ್ತುಗಳನ್ನು ಟ್ವೀಟ್ ಮಾಡಿದ್ದಾರೆ. ಹೆಚ್ಚು ಬಾಂಬ್ ದಾಳಿಗೊಳಗಾದಂತಹ ದೇಶ ಯಾವತ್ತಿಗೂ ಭಯಭೀತವಾಗಲಿಲ್ಲ, ಬೇಡ್ಕೊಳ್ಳಿಲ್ಲ. ಮತ್ತೆ ಪ್ರತಿದಿನನೂ ಗೆದ್ದಿದ್ದಾಗಿ ಹೇಳಿಕೊಂಡು ಹುಚ್ಚಾಟವನ್ನ ಮೆರೆದಂತಹ ಟ್ರಂಪ್ ಸುಳ್ಳುಗಳಲ್ಲೇನೆ ಮುಳುಗಿದ್ರು, ಮತ್ತೆ ಗೊಂದಲಕ್ಕೊಳಗಾದ್ರು. ಅವರು ಎಷ್ಟು ಗೊಂದಲಕ್ಕೊಳಗಾದ್ರು ಅಂತ ಅಂದ್ರೆ 25ನೇ ತಿದ್ದುಪಡಿಯಲ್ಲಿ ಟ್ರಂಪ್ ಅವರನ್ನ ತೆಗೆದು ಹಾಕೋದ್ರ ಬಗ್ಗೆ ಚರ್ಚೆ ನಡೆಯಿತು. ಆಯತುಲ್ಲಾ ಅಲಿ ಖಾಮಿನೈ ಹುತಾತ್ಮರಾಗಿ 40 ದಿನಗಳು ಕಳೆದಿವೆ. ಮತ್ತೆ ಆ 40ನೇ ದಿನ ಇರಾನ್ ಗೆದ್ದು ನಿಂತ ಹಾಗಿದೆ. ಯುದ್ಧದ ಮೊದಲ ದಿನಾನೇ ಇರಾನ್ ಖಾಮಿನೈ ಅವರನ್ನ ಕಳ್ಕೊಳ್ತು. ಇರಾನ್ನ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಅಲಿ ಲಾರಿಜಾನಿ ಹತ್ಯೆ ನಂತರ ಕೂಡ ಇರಾನ್ ಮೌನವಾಗಿತ್ತು. ಬಸಿಸ್ ಕಮಾಂಡರ್ ಘೋಲಂ ರೆಜಾ ಸೊಲೈಮಾನಿ ಮತ್ತೆ ಹಲವಾರು ಇತರ ನಾಯಕರು ಒಬ್ಬರ ನಂತರ ಒಬ್ಬರು ಹತ್ಯೆಯಾದರು. ಆದರೆ ಇರಾನ್ ಯುದ್ಧ ರಂಗದಲ್ಲಿ ನಾಯಕನಾಗಿನೇ ಉಳಿತು. ಅಮೆರಿಕದ ಬೆಂಬಲದೊಂದಿಗೆ ನಾಯಕನಾಗೋದಿಕ್ಕೆ ಪ್ರಯತ್ನಿಸಿದಂಥ ನೇತನ್ಯಾಹು ನಾಯಕರನ್ನ ಕೊಲ್ಲುವಂಥ ನಾಯಕನಾಗೋದಿಕ್ಕೆ ಪ್ರಯತ್ನಿಸ್ತಾ ಇದ್ರು. ಇರಾನ್ ತನ್ನ ಎಲ್ಲಾ ನಾಯಕರನ್ನ ಕಳ್ಕೊಂಡು ಜಾಗತಿಕ ನಾಯಕತ್ವವನ್ನು ಸಾಧಿಸಿತು. ಅಮೆರಿಕದ ಬೆಂಬಲವನ್ನು ಅವಲಂಬಿಸಿದಂಥ ಇಸ್ರೇಲ್ ಇರಾನ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು. ಆದ್ರೆ ಇರಾನ್ ಅಮೆರಿಕವನ್ನೇ ವಶಪಡಿಸಿಕೊಳ್ತು. ಉನ್ನತ ನಾಯಕತ್ವದ ಅನುಪಸ್ಥಿತಿಯಲ್ಲೂ ಕೂಡ ಮುಂದೆ ಯಾರು ಅನ್ನುವಂತಹ ಒಂದು ಪ್ರಶ್ನೆಯಲ್ಲಿ ಸಿಕ್ಕಾಕೊಳ್ದೇನೆ ಇರಾನ್ ಒಂದು ದೇಶವಾಗಿ ತನ್ನನ್ನು ತಾನು ತೋರಿಸ್ಕೊಳ್ತು. ಇರಾನ್ ವೆನೆಜುವೆಲಾದ ಹಾಗಿರ್ಲಿಲ್ಲ. ಅದರ ಅಧ್ಯಕ್ಷರನ್ನ ಅಮೆರಿಕ ಅಪಹರಿಸಿತು. ಇತರ ನಾಯಕರು ಅಮೆರಿಕದೊಂದಿಗೆ ಸೇರ್ಕೊಂಡ್ರು. ಆದ್ರೆ ಇರಾನ್ನ ಸೈನ್ಯ ಅದರ ಕಮಾಂಡರ್ ಮರಣದ ನಂತರ ಕೂಡ ಹೋರಾಡ್ತಾನೆ ಇತ್ತು, ಮತ್ತೆ ಯುದ್ಧ ಭೂಮಿಯಲ್ಲಿ ವಿಜಯಶಾಲಿ ಆಯಿತು. ಜನರಲ್ಗಳ ಸಾವು ಹೆಚ್ಚಾಗಿ ಭೀತಿ ಮತ್ತೆ ಸೋಲಿಗೆ ಕಾರಣ ಆಗ್ತಿದ್ದಂಥ ಯುದ್ಧದ ಇತಿಹಾಸವನ್ನ ಇರಾನ್ ಬದಲಿಸ್ತು ಅಂತ ರವೀಶ್ ಕುಮಾರ್ ವಿಶ್ಲೇಷಿಸಿದ್ದಾರೆ. ಇರಾನ್ನ ಸೈನ್ಯದಲ್ಲಿರುವಂತಹ ಪ್ರತಿಯೊಬ್ಬ ನಾಯಕನು ಕೂಡ ಸೇನಾ ಮುಖ್ಯಸ್ಥನಾದ, ಮತ್ತೆ ಒಬ್ಬೊಬ್ಬ ಸೈನಿಕನು ಕೂಡ ಖಾಮಿನೈ ಆದಂತಹ ಕಥೆ ಇದು ಅಂತ ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ನಲ್ಲಿ ತನ್ನ ಸೇನೆಯನ್ನ ಇಳಿಸುವಂತ ಮಾತನಾಡಿತು, ಆದ್ರೆ ಧೈರ್ಯನೇ ಇಲ್ಲದೆ ಹಿಂದುಳಿತು. ಇನ್ನು ಈ ನಡುವೆ ಅಮೆರಿಕದೊಂದಿಗೆ ಯಾವತ್ತಿಗೂ ಕೂಡ ಮಾತುಕತೆಯನ್ನ ನಡೆಸೋದಿಲ್ಲ ಅಂತ ಹೇಳಿದಂಥ ಇರಾನ್ ಕಡೆಗೂ ಮಾತುಕತೆಗೆ ಹೇಗೆ ಒಪ್ಪಿಕೊಳ್ತು ಅನ್ನೋದನ್ನ ನೋಡ್ಬೇಕಿಲ್ಲ. ಇಲ್ಲಿ ಒಂದಂತೂ ನಿಜ, ಇರಾನ್ ತನ್ನ ನಂಬಿಕೆಗಾಗಿ ಹೋರಾಡ್ತು. ಜಾಗತಿಕ ನಾಯಕರಿಗೆ ಒಂದು ದೃಷ್ಟಿಕೋನ, ಶೌರ್ಯ, ಕನಿಷ್ಠ ನೈತಿಕತೆಯೂ ಇಲ್ಲದಂತ ಹೊತ್ತಿನಲ್ಲಿ ಇರಾನ್ ಬಹಳ ದೃಢವಾಗಿ ಕಾಣ್ತಾ ಇದೆ. ನೇತನ್ಯಾಹು ಜಾಗದಲ್ಲಿ ನರಮೇಧ ಮಾಡಿದಾಗ್ಲೂ ಕೂಡ ಜಾಗತಿಕ ನಾಯಕರು ಮೌನವಾಗಿದ್ರು. ಪ್ರಧಾನಿ ಮೋದಿ ಯುದ್ಧದ ಮೊದಲು ಇಸ್ರೇಲ್ಗೆ ಭೇಟಿಯನ್ನ ನೀಡಿ ಇಸ್ರೇಲ್ನೊಂದಿಗೆ ನಿಲ್ಲೋದಾಗಿ ಭರವಸೆಯನ್ನ ನೀಡಿದ್ದನ್ನ ಇತಿಹಾಸ ನೆನಪಿನಿಂದ ತೆಗೆದು ಹಾಕ್ಲಿಕ್ಕಿಲ್ಲ. ಬಹುಶಃ ಈಗ 14 ದಿನಗಳ ಕದನ ವಿರಾಮವನ್ನು ಘೋಷಿಸಲಾಗಿದೆ. ಟ್ರಂಪ್ ಇರಾನ್ನ ನಾಗರಿಕತೆಯನ್ನ ನಾಶ ಮಾಡ್ತೀನಿ ಅಂತೆಲ್ಲ ಏನೇನೋ ಹೇಳ್ತಾ ಇದ್ರು. ಅವರು ಪರಮಾಣು ದಾಳಿ ನಡೆಸಲೂಬಹುದು ಅಂತ ಜನರು ಭಾವಿಸಿದ್ರು. ನಾಗರಿಕತೆಯನ್ನೇ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರುವಂತ ಇದು ಯಾವ ರೀತಿಯ ಜಗತ್ತು? ನಾಗರಿಕತೆಯನ್ನ ನಾಶ ಮಾಡುವಂತ ಟ್ರಂಪ್ ಬೆದರಿಕೆ ಬಗ್ಗೆ ಭಾರತದ ಪ್ರಧಾನಿ ಮೋದಿ ಅವರು ಏನನ್ನೂ ಹೇಳಲಿಲ್ಲ. ಆದ್ರೆ ನಾಗರಿಕತೆಯ ಅಂತ್ಯದ ಬಗ್ಗೆ ಮಾತನಾಡುವಂತ ಯಾವುದೇ ಭಾಷೆ ಅಥವಾ ಕ್ರಿಯೆಯನ್ನ ಖಂಡಿಸಲೇಬೇಕು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನಾಗರಿಕತೆಯನ್ನ ಕೊನೆಗೊಳಿಸ್ತೀನಿ ಅಂತ ಹೇಳಿದಂಥ ಟ್ರಂಪ್ ಅಬ್ಬರ ನಾಚಿಕೆಗೇಡಿನ ಘೋಷಣೆಯಾಗಿತ್ತು. ಕಡೆಗೆ 14 ದಿನಗಳ ಕದನ ವಿರಾಮದ ಸುದ್ದಿ ಬಂತು. ಬಾಂಬ್ ದಾಳಿಯನ್ನ 2 ವಾರಗಳ ಕಾಲ ಮುಂದೂಡಲಾಗ್ತಾ ಇರೋದಾಗಿ ಟ್ರಂಪ್ ಘೋಷಿಸಿದ್ರು. ಇರಾನ್ ಮೇಲಿನ ದಾಳಿಯನ್ನ ನಿಲ್ಲಿಸುವಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಒತ್ತಾಯಿಸಿದ್ದಾರೆ ಅಂತ ಅವ್ರು ಬರೆದಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ತೆರೆಯೋದಕ್ಕೆ ಇರಾನ್ ಒಪ್ಪಿರೋದ್ರಿಂದ ಬಾಂಬ್ ದಾಳಿ ನಿರ್ಧಾರ 2 ವಾರಗಳ ಕಾಲ ಮುಂದೂಡಿದ್ದೀನಿ ಅಂತ ಹೇಳಿದ್ದಾರೆ. ನಾವು ನಮ್ಮ ಎಲ್ಲಾ ಮಿಲಿಟರಿ ಉದ್ದೇಶಗಳನ್ನ ಸಾಧಿಸಿದೀವಿ, ಮತ್ತೆ ಇರಾನ್ನೊಂದಿಗೆ ದೀರ್ಘಾವಧಿಯ ಶಾಂತಿ ಒಪ್ಪಂದಕ್ಕಾಗಿ ವ್ಯಾಪಕ ಮಾತುಕತೆಗಳನ್ನು ನಡೆಸಿದ್ದೀವಿ. ಇದು ಮಧ್ಯಪ್ರಾಚ್ಯಕ್ಕೂ ಶಾಂತಿಯನ್ನು ತರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಕದನ ವಿರಾಮ ಇಲ್ಲಿ ಒಂದು ಪ್ರಮುಖ ಘಟನೆಯಾಗಿದೆ. ಅದನ್ನ ಘೋಷಿಸುವಾಗ ಟ್ರಂಪ್ ತಮ್ಮ ಮೊದಲ ಸಾಲಿನಲ್ಲಿ ಶಹಬಾಜ್ ಶರೀಫ್ ಮತ್ತೆ ಆಸಿಫ್ ಮುನೀರ್ ಅವರ ಬಗ್ಗೆ ಉಲ್ಲೇಖ ಮಾಡಿದ್ರು. ಕದನ ವಿರಾಮ ಸುದ್ದಿ ಪ್ರಕಟ ಆದ ನಂತರ ಪ್ರಧಾನಿ ಮೋದಿ ಅವರು ಹಲವಾರು ಗಂಟೆಗಳ ಕಾಲ ಯಾವುದೇ ಹೇಳಿಕೆಯನ್ನು ನೀಡಲಿಲ್ಲ. ಏಪ್ರಿಲ್ 8 ಮಧ್ಯಾಹ್ನದವರೆಗೆ ಅವರು ಮುದ್ರಾ ಯೋಜನೆಯ ಬಗ್ಗೆ ಟ್ವೀಟ್ಗಳನ್ನು ಮಾಡ್ತಾನೆ ಇದ್ರು. ಶಹಬಾಜ್ ಶರೀಫ್ ಅವರ ಟ್ವೀಟ್ ಬಂದು 8 ಗಂಟೆಗಳ ನಂತರ
ಭಾರತದ ವಿದೇಶಾಂಗ ಸಚಿವಾಲಯ ಕದನ ವಿರಾಮವನ್ನು ಸ್ವಾಗತಿಸಿ ಒಂದು ಹೇಳಿಕೆಯನ್ನು ಪ್ರಕಟಿಸಿತು. ನಾವು ಸಂವಾದ ಮತ್ತೆ ರಾಜತಾಂತ್ರಿಕತೆಯನ್ನ ನಂಬುತ್ತೀವಿ ಅಂತ ವಿದೇಶಾಂಗ ಸಚಿವಾಲಯ ಬರೆದಿದೆ. ಆದ್ರೆ ಈ ಹೇಳಿಕೆಯಲ್ಲಿ ಪಾಕಿಸ್ತಾನದ ಹೆಸರನ್ನ ಉಲ್ಲೇಖ ಮಾಡಲಾಗಿಲ್ಲ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಇರಾನ್ ಮತ್ತೆ US ಮಧ್ಯದ ಮಾತುಕತೆಯನ್ನ ಇಸ್ಲಾಮಾಬಾದ್ ಮಾತುಕತೆ ಅಂತ ಉಲ್ಲೇಖ ಮಾಡಿದ್ದಾರೆ. ಶಹಬಾಜ್ ಶರೀಫ್ ಅವರ ಟ್ವೀಟ್ ನಲ್ಲಿ ನೇತನ್ಯಾಹು ಬಗ್ಗೆ ಉಲ್ಲೇಖ ಇಲ್ಲ. ಸಂಘರ್ಷ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಇದ್ರೂ ಇಸ್ರೇಲ್ ಅನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿಲ್ಲ. ಮಾತುಕತೆಯಿಂದ ತನ್ನ ಶತ್ರುವನ್ನ ತೆಗೆದುಹಾಕುವಲ್ಲಿನ ಇರಾನ್ ಗೆಲುವು ಕೂಡ ಅಷ್ಟೇ ಮಹತ್ವದಾಗಿದೆ. ಭಯೋತ್ಪಾದನೆ ವಿಷಯದಲ್ಲಿ ಭಾರತ ಪಾಕಿಸ್ತಾನದೊಂದಿಗೆ ಅದೇ ರೀತಿ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಆದರೆ ಈಗ ಪಾಕಿಸ್ತಾನ ಕದನ ವಿರಾಮ ಮಾತುಕತೆಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಅವರ ಪೋಸ್ಟ್ ದೀರ್ಘವಾಗಿದೆ. ಇರಾನ್ ಮತ್ತು US ಅದರ ಮಿತ್ರ ರಾಷ್ಟ್ರಗಳೊಂದಿಗೆ ಲೆಬನಾನ್ ಸೇರಿದ ಹಾಗೆ ಎಲ್ಲೆಡೆನೂ ಕದನ ವಿರಾಮಕ್ಕೆ ಒಪ್ಕೊಂಡಿವೆ ಅಂತ ನಮ್ರತೆಯಿಂದ ಘೋಷಿಸೋದಕ್ಕೆ ತುಂಬಾ ಸಂತೋಷವಾಗಿದೆ ಅಂತ ಶಹಬಾಜ್ ಶರೀಫ್ ಅವರು ಹೇಳಿದ್ದಾರೆ. ಕದನ ವಿರಾಮ ತಕ್ಷಣನೇ ಜಾರಿಗೆ ಬರಲಿದೆ. ಏಪ್ರಿಲ್ 10ರಂದು ಇಸ್ಲಾಮಾಬಾದ್ಗೆ ಎರಡೂ ದೇಶಗಳ ಪ್ರತಿನಿಧಿಗಳನ್ನ ಸ್ವಾಗತಿಸ್ತೀನಿ. ಮತ್ತೆ ಎರಡೂ ಕಡೆಯವರು ಪ್ರದರ್ಶಿಸಿದಂತಹ ಬುದ್ಧಿವಂತಿಕೆ ಮತ್ತೆ ತಿಳುವಳಿಕೆಯನ್ನ ನಾನು ಪ್ರಶಂಸಿಸ್ತೀನಿ. ಇನ್ನು ಇಸ್ಲಾಮಾಬಾದ್ ಮಾತುಕತೆ ಮುಂದುವರಿಯುತ್ತೆ ಅಂತ ನಾನು ಭಾವಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಕದನ ವಿರಾಮ ಘೋಷಿಸಿದ ತಮ್ಮ ಪೋಸ್ಟ್ ನಲ್ಲಿ ಟ್ರಂಪ್ ಇರಾನ್ನಿಂದ ತಮಗೆ 10 ಅಂಶಗಳ ಪ್ರಸ್ತಾವನೆ ಬಂದಿದೆ ಮತ್ತೆ ಅದರ ಆಧಾರದ ಮೇಲೆ ಮಾತುಕತೆ ನಡೀಬಹುದು ಅಂತ ಹೇಳಿದ್ದಾರೆ. ಹಿಂದೆ ಒಪ್ಪದೇ ಇದ್ದಂತಹ ಬಹುತೇಕ ಎಲ್ಲಾ ವಿಷಯಗಳಿಗೆ ಒಪ್ಪಿಗೆಯನ್ನು ನೀಡಲಾಗಿದೆ. ಈ 2 ವಾರಗಳ ಅವಧಿ ಒಪ್ಪಂದ ಅಂತಿಮಗೊಳಿಸೋದಕ್ಕೆ ಮತ್ತೆ ಕಾರ್ಯಗತಗೊಳಿಸೋದಕ್ಕೆ ಉಪಯುಕ್ತವಾಗಿರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಅಮೆರಿಕದ 15 ಷರತ್ತುಗಳ ಮೇಲೆ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ ಅಂತ ಟ್ರಂಪ್ ಹೇಳಲಿಲ್ಲ. ಬದಲಿಗೆ ಇರಾನ್ನ 10 ಷರತ್ತುಗಳ ಮೇಲೆ ಮಾತುಕತೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಿದ್ದು ಇಲ್ಲಿ ಗಮನಾರ್ಹ. ಇದು ಸ್ವತಃ ಇರಾನ್ನ ಜಯ. ಅಮೆರಿಕ ಇರಾನ್ನ 10 ಷರತ್ತುಗಳನ್ನು ಒಪ್ಕೊಂಡ್ರೆ ಕೊಲ್ಲಿ ರಾಷ್ಟ್ರಗಳಿಗೆ ಏನಾಗಬಹುದು? ಇರಾನ್ನ 10 ಷರತ್ತುಗಳಲ್ಲಿ ಮೊದಲನೆಯದು ಇರಾನ್ ಮೇಲೆ ಯಾವುದೇ ದಾಳಿ ನಡೀಕೂಡುದು. ಮತ್ತೆ ಎರಡನೇದು ಹಾರ್ಮುಜ್ ಮೇಲೆ ಇರಾನ್ನ ನಿಯಂತ್ರಣನೇ ಇರುತ್ತೆ. ಇನ್ನು ಮೂರನೇದು ಯುರೇನಿಯಂ ಪುಷ್ಟೀಕರಣಕ್ಕೆ ಅಡಚಣೆ ಇರಬಾರ್ದು. ನಾಲ್ಕನೇದಾಗಿ ಮತ್ತೆ 5ನೇ ಷರತ್ತುಗಳೇನು ಅಂತ ಅಂದ್ರೆ ಇರಾನ್ ವಿರುದ್ಧದ ಎಲ್ಲಾ ಪ್ರಾಥಮಿಕ ಮತ್ತೆ ದ್ವಿತೀಯ ನಿರ್ಬಂಧಗಳನ್ನು ತೆಗೆದುಹಾಕೋದನ್ನ ಕಡ್ಡಾಯ ಮಾಡಿವೆ. 6ನೇ ಷರತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಇರಾನ್ ವಿರುದ್ಧ ಅಂಗೀಕರಿಸಲಾದಂತಹ ಎಲ್ಲಾ ನಿರ್ಣಯಗಳನ್ನು ರದ್ದುಗೊಳಿಸಬೇಕು ಅಂತ ಇದೆ. 7ನೇ ಷರತ್ತು ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆಯ ಅಂದ್ರೆ IAEA ಆಡಳಿತ ಮಂಡಳಿಯ ಎಲ್ಲಾ ನಿರ್ಣಯಗಳನ್ನು ರದ್ದುಗೊಳಿಸಬೇಕು. ಮತ್ತೆ 8ನೇದು ಇರಾನ್ಗೆ ಆಗಿರುವಂತಹ ಹಾನಿಯ ಸಂಪೂರ್ಣ ಪರಿಹಾರವನ್ನು ಪಾವತಿಸಬೇಕು. 9ನೇದು ಅಲ್ಲಿಂದ ಅಮೆರಿಕ ತನ್ನ ಪಡೆಗಳನ್ನು ಹಿಂತೆಗೆದುಕೊಳ್ಬೇಕು. ಮತ್ತೆ 10ನೇದು ಲೆಬನಾನ್ ಸೇರಿದಾಗೆ ಎಲ್ಲಾ ಕಡೆನೂ ಯುದ್ಧವನ್ನು ನಿಲ್ಲಿಸಬೇಕು. ಇರಾನ್ನ ಈ ಷರತ್ತುಗಳು ಅಂಗೀಕೃತವಾದ್ರೆ ಈ ಕದನ ವಿರಾಮ ದೀರ್ಘಕಾಲದವರೆಗೆ ಜಾರಿಯಲ್ಲಿರುತ್ತೆ. US ಇತರ ಹಲವು ದೇಶಗಳೊಂದಿಗೆ ವಿಶ್ವಸಂಸ್ಥೆಗೆ ಹೋಗಿ ಹಿಂದಿನ ನಿರ್ಣಯಗಳನ್ನ ರದ್ದುಗೊಳಿಸಬೇಕಾಗತ್ತೆ. ಇರಾನ್ ವಿರುದ್ಧ ಮತ ಚಲಾಯಿಸಿದವರು ಈಗ ಬೆಂಬಲಿಸಿ ಮತವನ್ನ ಚಲಾಯಿಸ್ತಾ ಇದ್ದಾರೆ. ಇರಾನ್ ಷರತ್ತುಗಳು ಅದು US ಮತ್ತೆ ಇಸ್ರೇಲ್ ಅನ್ನ ಅವಮಾನಿಸೋದನ್ನ ಹೆಚ್ಚು ಮಾಡಿದೆ ಅಂತಾನೆ ಸೂಚಿಸುತ್ತೆ. ಒಪ್ಪಂದಕ್ಕೆ ಬಂದರೂ ಕೂಡ ಇರಾನ್ ಪರಮಾಣು ಶಕ್ತಿ ಆಗೋದನ್ನು ತಡೆಯೋದಕ್ಕೆ ಯಾರಿಗೂ ಸಾಧ್ಯ ಆಗೋದಿಲ್ಲ. ಇನ್ನು ಇರಾನ್ ತನಗಾದ ನಷ್ಟಗಳಿಗೆ ಪರಿಹಾರ ಕೇಳುವಂತಹ ವಿಷಯದಲ್ಲೂ ಕೂಡ ದೃಢವಾಗಿದೆ. ಟ್ರಂಪ್ ಇಸ್ರೇಲ್ ಮತ್ತೆ ಕೊಲ್ಲಿ ದೇಶಗಳಿಂದ ಪರಿಹಾರವನ್ನ ಕೇಳಬಹುದು. ಇರಾನ್ ಈಗ ಹಾರ್ಮುಜ್ನಿಂದ ಹೊರಡುವಂತಹ ಹಡಗುಗಳಿಗೆ ಶುಲ್ಕವನ್ನ ಹಾಕುತ್ತೆ ಮತ್ತೆ ಓಮಾನ್ನೊಂದಿಗೆ ಶುಲ್ಕವನ್ನ ಹಂಚಿಕೊಳ್ಳುತ್ತೆ ಅಂತ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಮಧ್ಯಪ್ರಾಚ್ಯದಲ್ಲಿ ನಮ್ಮ ಹಿಂದಿನ ಹಸ್ತಕ್ಷೇಪಗಳ ಹಾಗೆ ಈ ಬಾರಿಯೂ ಕೂಡ ಯುದ್ಧದ ನಂತರ ನಮ್ಮ ಪರಿಸ್ಥಿತಿ ಹದಗೆಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳನ್ನು ನಡೆಸೋದು ಯಾವಾಗ್ಲೂ ಸೋಲಿ ಕಾರಣ ಆಗತ್ತೆ. ಅಮೆರಿಕ ಇದನ್ನ ಬೇಗ ಕಲಿತಷ್ಟು ಉತ್ತಮ ಅಂತ ಟ್ರಂಪ್ ಅವರ ಮಾಜಿ ಭಯೋತ್ಪಾದನಾ ನಿಗ್ರಹ ಮುಖ್ಯಸ್ಥ ಜೋ ಕೆಂಟ್ ಅವರು ಬರೆದಿದ್ದಾರೆ. ಇರಾನ್ ಮೇಲೆ ಯಾವತ್ತಿಗೂ ಕೂಡ ದಾಳಿ ಮಾಡೋದಿಲ್ಲ ಅನ್ನುವಂಥ ಇರಾನ್ನ ಷರತ್ತನ್ನ ಅಮೆರಿಕ ಏನಾದರೂ ಒಪ್ಕೊಂಡ್ರೆ ನೇತನ್ಯಾಹುಗೆ ಆಘಾತ ಆಗಲಿದೆ. ಕದನ ವಿರಾಮ ಘೋಷಣೆಯ ಬಳಿಕ ನೇತನ್ಯಾಹು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಲಿಲ್ಲ. ಇರಾನ್ ಮೇಲೆ 2 ವಾರಗಳ ಕಾಲ ದಾಳಿ ಮಾಡದಿರುವಂತಹ ಟ್ರಂಪ್ ಪ್ರಸ್ತಾಪಕ್ಕೆ ಇಸ್ರೇಲ್ ಬೆಂಬಲವನ್ನು ನೀಡುತ್ತೆ ಅಂತ ಹೇಳುವಂತಹ ಒಂದು ಲಿಖಿತ ಹೇಳಿಕೆಯನ್ನ ಅದು ಬಿಡುಗಡೆ ಮಾಡಿತು. 2 ವಾರಗಳ ಕದನ ವಿರಾಮದಲ್ಲಿ ಲೆಬನಾನ್ ಅನ್ನು ಸೇರಿಸಲಾಗಿಲ್ಲ. ಇರಾನ್ ಪ್ರಸ್ತಾಪ ಮಾಡ್ತಾ ಇರುವಂತಹ ಷರತ್ತುಗಳಲ್ಲಿ ಲೆಬನಾನ್ ಕೂಡ ಸೇರಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಸ್ಪಷ್ಟವಾಗಿ ಬರೆದಿರೋ ಹಾಗೆ ಲೆಬನಾನ್ ಸೇರಿದ ಹಾಗೆ ಎಲ್ಲಾ ಕಡೆನೂ ಕದನ ವಿರಾಮ ಇರುತ್ತೆ. ಲೆಬನಾನ್ ದುರ್ಬಲ ದೇಶ, ಅದನ್ನು ವಶಪಡಿಸಿಕೊಳ್ಳುವ ಮೂಲಕ ಗೆದ್ದಿರೋದಾಗಿ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇರಾನ್ 40 ದಿನಗಳಿಂದ ತನ್ನ ದಾಳಿಯನ್ನು ನಿಲ್ಲಿಸಿರಲಿಲ್ಲ. ಕದನ ವಿರಾಮ ಜಾರಿಗೆ ಬರುವಂತಹ ಸ್ವಲ್ಪ ಮೊದಲು ಇರಾನ್ ತನ್ನ 100ನೇ ಕಂತಿನ ಕ್ಷಿಪಣಿ ದಾಳಿಯನ್ನು ಆರಂಭ ಮಾಡಿತು. ಹೈಫಾ, ಟೆಲ್ ಅವೀವ್ ಮತ್ತೆ ಬೀರ್ ಶಹಬಾದ್ನಂತಹ ಇಸ್ರೇಲಿ ನಗರಗಳ ಮೇಲೆ ದಾಳಿಗಳು ನಡೆದಿವೆ ಅಂತ ಅದು ಹೇಳ್ಕೊಂಡಿದೆ. ನಮ್ಮ ಬೆರಳುಗಳು ಟ್ರಿಗರ್ ಮೇಲೇನೆ ಇರ್ತವೆ. ಶತ್ರು ಯಾವುದೇ ತಪ್ಪನ್ನ ಮಾಡಿದ್ರೆ ನಮ್ಮ ದೃಢ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಅಂತ ಇರಾನ್ ಹೇಳ್ತಾನೆ ಇತ್ತು. ಸೃಜನಶೀಲತೆ ಅಂತಂದ್ರೆ ಭಯವನ್ನ ಎದುರಿಸುವ ಮತ್ತೆ ಭಯಕ್ಕೆ ಸವಾಲು ಒಡ್ಡುವಂಥ ಬಗೆಯಾಗಿದೆ ಅನ್ನುವಂಥ
ಇರಾನ್ನ ವಿಡಿಯೋದ ಒಂದು ಸಂದೇಶದ ಬಗ್ಗೆ ರವೀಶ್ ಕುಮಾರ್ ಅವರು ತಮ್ಮ ವಿಡಿಯೋದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬೆದರಿಸುವವನು ಯಾವತ್ತೂ ಸೃಜನಶೀಲನಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಖಂಡಿತವಾಗಿಯೂ ಸಂಪ್ರದಾಯವಾದಿ ಮತ್ತೆ ನಿರ್ದಯಿಯಾಗಿರ್ತಾನೆ. ಇತರರ ಯೂಟ್ಯೂಬ್ ಚಾನೆಲ್ಗಳನ್ನು ಮತ್ತೆ ಫೇಸ್ಬುಕ್ ಪುಟಗಳನ್ನು ಮುಚ್ಚೋದು ಹೇಡಿಗಳು ಮತ್ತೆ ನಿಷ್ಪ್ರಯೋಜಕ ಕೆಲಸ ಅನ್ನುವಂಥ ಅವರು ಇಸ್ರೇಲ್ ಅದೇ ಆಟವನ್ನು ಆಡ್ತಾ ಇತ್ತು ಅಂತ ಹೇಳಿದ್ದಾರೆ. ಆದರೆ ಅದನ್ನು ಅಳಿಸಿ ಹಾಕಲಾಯಿತು. ಯಾರೊಬ್ಬರು ಹೊಟ್ಟೆ ಮೇಲೆ ಹೊಡೆಯುವವರು ಯಾವತ್ತಿಗೂ ಕೂಡ ವಿಶ್ವ ಚಾಂಪಿಯನ್ ಆಗೋದಿಲ್ಲ. ಇರಾನ್ ಹೇಗೆ ಸಿಂಹ ಆಯಿತು, ಆದರೆ ಹೆಚ್ಚಿನ ಷರತ್ತುಗಳು ಪರಮಾಣು ಹಕ್ಕು ಮತ್ತೆ ಹಾರ್ಮುಜ್ ಮೇಲಿನ ಅದರ ನಿಯಂತ್ರಣಕ್ಕೆ ಸಂಬಂಧಪಟ್ಟಿವೆ. ಈ ಯುದ್ಧದ ಮೊದಲು ಇರಾನ್ ಯಾವತ್ತಿಗೂ ಕೂಡ ಹಾರ್ಮುಜ್ ಮೇಲೆ ಈ ರೀತಿಯ ನಿಯಂತ್ರಣವನ್ನು ಹೊಂದಿರಲಿಲ್ಲ. ಟ್ರಂಪ್ ಅಂತಿಮವಾಗಿ ಇರಾನ್ಗೆ ಹಾರ್ಮುಜ್ ಅನ್ನು ನಿಯಂತ್ರಿಸೋದಕ್ಕೆ ಅನುಮತಿಯನ್ನ ನೀಡಿದ್ದಾರೆ ಅಂತ ತೋರುತ್ತೆ ಅಂತ ಡೆಮಾಕ್ರೆಟಿಕ್ ಸೆನೆಟರ್ ಕ್ರಿಸ್ ಮರ್ಫಿ ವ್ಯಂಗ್ಯ ಮಾಡಿದ್ದಾರೆ. ಇದು ಇರಾನ್ಗೆ ಐತಿಹಾಸಿಕ ಗೆಲುವು, ಇತಿಹಾಸವನ್ನ ಬದಲಾಯಿಸುವಂತಹ ಗೆಲುವು. ಈ ಮಟ್ಟದ ಅಸಮರ್ಥತೆ ಆಘಾತಕಾರಿ ಮತ್ತೆ ನಿರಾಶಾದಾಯಕ ಅಂತ ಕ್ರಿಸ್ ಮರ್ಫಿ ಅವರು ಟ್ವೀಟ್ ಮಾಡಿದ್ದಾರೆ. 30 ವರ್ಷಗಳ ನಿರ್ಬಂಧಗಳ ಹೊರತಾಗಿನೂ ಜಾಗತಿಕ ಆರ್ಥಿಕತೆಯನ್ನು ನಿಯಂತ್ರಿಸಬಹುದು ಅಂತ ಇರಾನ್ ವಿಶ್ವ ಆರ್ಥಿಕತೆಗೆ ತೋರಿಸಿದೆ. ಹಾರ್ಮುಜ್ ಮೇಲಿನ ಇರಾನ್ ನಿಯಂತ್ರಣವನ್ನು ಅಮೆರಿಕ ಏನಾದರೂ ಒಪ್ಕೊಂಡ್ರೆ ಅದು ಈ ಪ್ರದೇಶದಲ್ಲಿ ತೈಲ ಮತ್ತು ಅನಿಲ ವ್ಯಾಪಾರವನ್ನು ಶಾಶ್ವತವಾಗಿ ಬದಲಾಯಿಸುತ್ತೆ. ಹಾರ್ಮುಜ್ ಮೇಲಿನ ನಿಯಂತ್ರಣದ ಮೂಲಕ ಇರಾನ್ ಗಲ್ಫ್ ರಾಷ್ಟ್ರಗಳ ಹೊಸ ಮುಖ್ಯಸ್ಥನಾಗಲಿದೆ ಅಂತ ಈಗ ವಿಶ್ಲೇಷಿಸಲಾಗ್ತಾ ಇದೆ. ಅಮೆರಿಕ ತನ್ನ ಸೈನ್ಯವನ್ನು ಈ ಪ್ರದೇಶದಿಂದ ಹಿಂತೆಗೆದುಕೊಳ್ಳೋದಕ್ಕೆ ಒಪ್ಪಿದ್ರೆ ಗಲ್ಫ್ ರಾಷ್ಟ್ರಗಳ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು. ಇರಾನ್ ಅನ್ನ ಎದುರಿಸೋದಕ್ಕೆ ಅವು ಈಗ ಹೊಸ ಮುಖ್ಯಸ್ಥನನ್ನ ಆಯ್ಕೆ ಮಾಡಬೇಕಾಗತ್ತೆ. ಚೀನಾ ಅಥವಾ ಪಾಕಿಸ್ತಾನದಂತಹ ದೇಶಗಳ ಮೊರೆ ಹೋಗಬೇಕಾಗತ್ತೆ. ಪಾಕಿಸ್ತಾನ ಇಸ್ರೇಲ್ ಅನ್ನ ಗುರುತಿಸೋದಿಲ್ಲ. ಗಲ್ಫ್ ರಾಷ್ಟ್ರಗಳು ಇಸ್ರೇಲ್ ಪರವಾಗಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಗಾಜಾದಲ್ಲಿ ಇಸ್ರೇಲ್ ಮಾಡಿದ್ದನ್ನು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕದನ ವಿರಾಮ ಮಾತುಕತೆಯನ್ನು ಏರ್ಪಡಿಸುವಲ್ಲಿ ಚೀನಾ ಪಾತ್ರ ವಹಿಸಿದೆ ಅಂತ ಅಸೋಸಿಯೇಟೆಡ್ ಪ್ರೆಸ್ ವರದಿ ಮಾಡಿದೆ. ಇನ್ನು ಇರಾನ್ ಅನ್ನ ಮಾತುಕತೆಗೆ ತರುವಲ್ಲಿ ಚೀನಾ ಪಾತ್ರ ವಹಿಸಿದೆಯಾ ಅನ್ನುವಂಥ ಒಂದು ಪ್ರಶ್ನೆಗೆ ಟ್ರಂಪ್ ಹೌದು ಅಂತ ಹೇಳಿದ್ದಾರೆ. ಅಂದ್ರೆ ಪಾಕಿಸ್ತಾನ ಮತ್ತೆ ಚೀನಾ ಎರಡೂ ಕೂಡ ಭಾಗಿಯಾಗಿವೆ. ಇರಾನ್ ಮಾತುಕತೆಯಲ್ಲಿ ಭಾಗವಹಿಸೋದಿಲ್ಲ ಅಂತಾನೆ ಹೇಳ್ತಾ ಇತ್ತು. ಅಮೆರಿಕ ಒಪ್ಕೊಂಡ ನಂತರ ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಅವರು IRGCಯ ಮನವೊಲಿಕೆಗೆ ಪ್ರಾರಂಭ ಮಾಡಿದ್ರು. ಚೀನಾ ಕೂಡ ಇರಾನ್ ಮನವೊಲಿಸೋದಕ್ಕೆ ಪ್ರಾರಂಭ ಮಾಡಿತು. ವಿಷಯ ತನ್ನ ಕೈಯಿಂದ ಜಾರಿ ಹೋಗ್ತಾ ಇರೋದು ಇಸ್ರೇಲ್ಗೆ ಮನವರಿಕೆ ಆಗಿತ್ತು. ಕದನ ವಿರಾಮದ ಈ ಸುದ್ದಿಯಿಂದ ಇಸ್ರೇಲ್ ಅಚ್ಚರಿಗೊಂಡಿತು ಅಂತ ಹೇಳಲಾಗ್ತಾ ಇದೆ. ಎಲ್ಲಾನು ಅಂತಿಮಗೊಂಡ ನಂತರನೇ ಈ ವಿಷಯದ ಬಗ್ಗೆ ಅದಕ್ಕೆ ತಿಳಿಸಲಾಯಿತು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಅಮೆರಿಕ ಇಸ್ರೇಲ್ನಿಂದ ದೂರನೇ ಉಳಿದುಕೊಂಡು ಈ ಒಂದು ಮಾತುಕತೆಯನ್ನು ಮುಗಿಸ್ತು. ಅದು ಇಸ್ರೇಲ್ ಅನ್ನ ನಂಬಲಿಲ್ಲ. ಮಾತುಕತೆಗಳನ್ನು ಹಾಳು ಮಾಡೋದಕ್ಕೆ ಇಸ್ರೇಲ್ ದಾಳಿ ಮಾಡಬಹುದು ಅಂತ ಅಮೆರಿಕಕ್ಕೆ ಭಯ ಆಯಿತು. ಕದನ ವಿರಾಮಕ್ಕೆ ಒಪ್ಪುವ ಮೂಲಕ ಅಮೆರಿಕ ಒಂದು ಉತ್ತಮ ಕೆಲಸ ಮಾಡಿದೆ ಅಂತ ಜೋ ಕೆಂಟ್ ಅವರು ಹೇಳಿದ್ದಾರೆ. ಇಸ್ರೇಲ್ ಈಗ ಇನ್ನಷ್ಟು ಪ್ರತ್ಯೇಕ ಆಗಲಿದೆ. ಆದರೆ ನಾಗರಿಕತೆಯನ್ನು ನಾಶ ಮಾಡೋದಕ್ಕೆ ಹೊರಟಂತ ಟ್ರಂಪ್ ನಾಗರಿಕತೆಯನ್ನು ಸ್ವತಃ ಎದುರಿಸಿದ್ದಾರೆ. 40 ದಿನಗಳ ಬಾಂಬ್ ದಾಳಿಯನ್ನು ತಡೆದುಕೊಂಡ ನಂತರ ಇರಾನ್ ಆ ನಾಗರಿಕತೆಯನ್ನು ಪುನಃಸ್ಥಾಪಿಸಿದೆ. ನಾಗರಿಕತೆ ಉಳ್ಕೊಂಡಿದೆ. ವೀಕ್ಷಕರ ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.